Hey everyone, you're watching News Insights. ಅನ್ನದ ಭಾಷೆಯ ಚಿನ್ನದ ಮಾಸಿಕ ಅಂತ ಕಳೆದ 8 ವರ್ಷಗಳಿಂದ ಆ ಪತ್ರಿಕೆ ಮಾಸಪತ್ರಿಕೆಯಾಗಿ ಕನ್ನಡದಲ್ಲಿ ಬರ್ತಾ ಇರುವಂಥ ಒಂದು ವಿಶೇಷವಾದಂಥ ಪತ್ರಿಕೆ. ಚಂದ್ರಕಾಂತ್ ಭಟ್ಟು ಅವರ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ನಾವು ಸಮಾಜಮುಖಿ ಮೂಲಕ ಅನೇಕ ನಡೆದುಕೊಂಡು ಅಲ್ಲಿ ಒಂದು 3 ದಿನ ಇದ್ದು ಅಲ್ಲಿರ್ತಕ್ಕಂಥ ಅಲ್ಲಿಯ ಒಟ್ಟು ಲೈಫ್ ಸ್ಟೈಲನ್ನು ತಿಳ್ಕೊಳ್ಳುವಂಥದ್ದು ಮತ್ತು ಬೇರೆ ಬೇರೆ ಥರದಲ್ಲಿ ಅಲ್ಲಿರ್ತಕ್ಕಂಥ ಗುಡಿ ಕೈಗಾರಿಕೆ ಆಗಿರ್ಬೋದು ಅಥವಾ ಕೃಷಿ ಆಗಿರ್ಬೋದು, ಇದ್ರ ಬಗ್ಗೆ ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ನಮ್ಮ ಓದುಗರ ವೇದಿಕೆ ಮೂಲಕ ಮಾಡ್ತಾ ಇದ್ದೀವಿ. ಇನ್ನೊಂದು ಸಮಾಜಮುಖಿ ರಂಗಬಳಗ ಅಂತ, ಅದರ ಮೂಲಕ ನಮ್ಮ ಬೆಂಗಳೂರಿನ ಹವ್ಯಾಸಿ ತಂಡದ ಒಂದು ವಲಯದಲ್ಲಿ ತುಂಬ ವಿಶೇಷವಾದ ನಾಟಕಗಳನ್ನು ಮಾಡ್ತಾ ನಾವು ರಂಗಕಥೆಗಳು ಕೂಡ ಸಮಾಜಮುಖಿ ಮೂಲಕ ಪ್ರತಿ ವರ್ಷ ವಿಚಾರ ಕ್ರಾಂತಿಯ ಹಗಲಿರುವುದು ಕುವೆಂಪು ಅವರ ವಿಷಯಗಳನ್ನ ಇಟ್ಕೊಂಡಾಗಿ ಹುಬ್ಬಳ್ಳಿನಲ್ಲಿ ನಾವು 2 ದಿನದ ಶಿಬಿರವನ್ನು ಮಾಡ್ತಾ ಬರ್ತಾ ಹಾಗೆ ಗಾಂಧಿ, ಅಂಬೇಡ್ಕರ್, ಲೋಹಿಯ ಹಾಗೆ ಅವರ ಚಿಂತನೆಗಳ ಬಗ್ಗೆ ನಾವು ಬರಬೇಕಾಗುತ್ತೆ. ಅದು ಸತ್ಯಮೇವ ಜಯತೆ ಅಂತ ಒಂದು ಶಿಬಿರವನ್ನು ಇದರೊಟ್ಟಿಗೆ ಓದುಗರಿಗೆ ಮತ್ತು ನಮ್ಮ ಯುವ ಜನತೆಗೆ ಒಂದು ಕಥಾ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ ಮತ್ತು ಲೇಖನ ಸ್ಪರ್ಧೆಗಳನ್ನು ಕೂಡ ಸಮಾಜಮುಖಿ ಮೂಲಕ ನಾವು ಮಾಡ್ತಾ ಬಂದಿದ್ದೀವಿ. ಅದ್ರ ಜೊತೆಗೆ ಪ್ರಕಟಣೆಗಳನ್ನು, ಪುಸ್ತಕ ಪ್ರಕಟಣೆ ಮಾಡೋ ಕೆಲಸವನ್ನೇ ಸಮಾಜಮುಖಿ ಇಲ್ಲಿವರೆಗೆ ಮಾಡ್ಕೊಂಡು ಬಂದಿರುವಂಥದ್ದು. ಈಗ ವಿಶೇಷವಾಗಿ ತಮ್ಮನ್ನೆಲ್ಲ ಇಲ್ಲಿ ಆಹ್ವಾನಿಸಿ ನಿಮ್ಮ ಜೊತೆ ನಾವು ಏನು ಹಂಚ್ಕೊಳ್ಳಿಕ್ಕೆ ಬಂದಿದ್ದೀವಿ ಅಂದರೆ, ಬರುವ ನವೆಂಬರ್ 8 ಮತ್ತು 9 ಇಲ್ಲಿ ಬೆಂಗಳೂರಿನ ಅರಮನೆ ರಸ್ತೆಯಲ್ಲಿ ಸ್ಲೋಗನ್ ಗೈಡ್ಸ್ ಸಭಾಂಗಣ ಮತ್ತು ಕೊಟ್ಟು ಆವರಣದಲ್ಲಿ ಒಂದು ವಿಶೇಷವಾದಂಥ ಪ್ರಥಮ ಬಾರಿಗೆ ನಾವು ಕನ್ನಡದ ಮನಸ್ಸುಗಳನ್ನು ಒಟ್ಟಿಗೆ ಸೇರಿಸಿ ಒಂದು ವಿಶೇಷವಾದಂತಹ ಸಮಾಜಮುಖಿ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಒಂದು ರೀತಿ ಒಂದು ಪ್ರಧಾನ ವೇದಿಕೆ ಇರುತ್ತೆ, ಜೊತೆಗೆ 4 ಸಮಾನಾಂತರ ವೇದಿಕೆಗಳಿರ್ತವೆ. ಕನ್ನಡದ ಎಲ್ಲ ಮನಸ್ಸುಗಳನ್ನು ಅಲ್ಲಿ ಸೇರಿಸುವಂಥ ಒಂದು ಕೆಲಸವನ್ನು ಮಾಡಿ ಒಂದು ಸಮ್ಮೇಳನವನ್ನು ನಾವು ಅಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ನಮ್ಮ ಜೊತೆ ಈ ಕಾರ್ಯಕ್ರಮದ ಒಂದು ರೀತಿಯ ಅಂತಃಶಕ್ತಿ ಅಂತ ಹೇಳ್ಬೋದು. ನಮ್ಮ ಜೊತೆಗೆ ಈ ಥರದ ಕೆಲಸಗಳಿಗೆ ಒತ್ತಾಸೆಯಾಗಿ ನಿಂತು ನಮ್ಮನ್ನು ಮುನ್ನಡೆಸ್ತಿರೋ ಡಾಕ್ಟರ್ ಹಂಪನ ಅವರು ನಮ್ಮ ಜೊತೆಗಿದ್ದಾರೆ. ಆಳೋಜ ಹಂಪನ ಅವರು ಇವತ್ತು ತಮ್ಮ ಸಾಹಿತ್ಯದಿಂದ ತುಂಬ ದೂರ ಹೋಗ್ತಾ ಇದ್ರು. ವೇದಿಕೆಗಳಲ್ಲಿ ಸಾಹಿತ್ಯ ಮತ್ತು ಸಂಸ್ಕೃತಿಯ ಚಿಂತಕರಿಗಿಂತ ಹೆಚ್ಚಾಗಿ ರಾಜಕಾರಣಿಗಳೇ ವಿಜೃಂಭಿಸಿ ಪ್ರೇಕ್ಷಕರಿಗೆ ಅನುಮಾನ, ಸಂಶಯ ಕಾಡುತ್ತೆ, ಇದೇನು ರಾಜಕೀಯ ಸಮ್ಮೇಳನವೋ ಸಾಹಿತ್ಯ ಸಮ್ಮೇಳನವೋ ಅಂತ. ಇದನ್ನೆಲ್ಲ ಪರ್ಯಾಲೋಚಿಸಿ ಇಂಥದ್ದೊಂದು ವಿಶಿಷ್ಟವಾದ ಸಮ್ಮೇಳನ ನಾವು ಹೇಗೆ ನಡೆಸಬೇಕು ಅಂತಂದರೆ, ಅದು ಮೊದಲಿನಿಂದ ಕಡೆಯವರೆಗೂ ಸಾಹಿತ್ಯವೇ ಅದರ ಕೇಂದ್ರ ಬಿಂದು, ಕೇಂದ್ರ ಪ್ರಜ್ಞೆ, ಕೇಂದ್ರ ಶಕ್ತಿಯಾಗಿದ್ದು, ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಅಧ್ಯಯನ ವಿಭಾಗಗಳು, ಜ್ಞಾತಿ ಶಿಸ್ತುಗಳು, ಇಂಟರ್ ಡಿಸಿಪ್ಲಿನರಿ, ಈ ಥರ ಆಲೋಚಿಸಿ, ಅದಕ್ಕಿಂತ ಮುಖ್ಯವಾಗಿ ಇದು ಸರ್ಕಾರದ ಅಥವಾ ಯಾವುದೇ ಒಂದು ಸಂಸ್ಥೆಯ ಸಾಹಿತ್ಯಾಸಕ್ತರು ಸಾಹಿತ್ಯಕ್ಕಾಗಿ ಅವರೇ ನಡೆಸ್ತಾ ಇರ್ತಾರೆ. ಹೀಗಾಗಿ ಯಾವ ಹುಂಗು ಹಸಾಲೆಗಳಿಲ್ಲದೆ, ಯಾವ ಆ ಥರದ ನಮ್ಮ ಅಭಿವ್ಯಕ್ತಿ ಈ
ಸಮ್ಮೇಳನ. ಸಮಾಜಮುಖಿ ಮಾಸಪತ್ರಿಕೆ ಕಳೆದ 8 ವರ್ಷಗಳಿಂದ ಕನ್ನಡ ಸಾಹಿತ್ಯದಲ್ಲಿ ತನ್ನದೇ ಆದ ಗುರುತನ್ನು ಸಾಧಿಸಿದೆ. ಈಗ ಇದೇ ಬರುವ ನವೆಂಬರ್ 8 ಮತ್ತು 9ರಂದು ಬೆಂಗಳೂರಿನ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸಭಾಂಗಣದಲ್ಲಿ ಒಂದು ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸ್ತಾ ಇದೆ. ಇದರಲ್ಲಿ ಕನ್ನಡ ಸಾಹಿತಿಗಳು ಮತ್ತು ಕನ್ನಡಾಸಕ್ತ ಎಲ್ಲ ಕನ್ನಡಿಗರು ಇದರಲ್ಲಿ ಒಟ್ಟು ಸೇರಿಸುವಂಥ ನಮ್ಮ ಒಂದು ಉದ್ದೇಶ ಇದೆ. ಇದಕ್ಕೆ ನಾಡಿನ ಎಲ್ಲ ಹೆಸರಾಂತ ಸಾಹಿತಿಗಳು ಮತ್ತು ಕನ್ನಡಾಸಕ್ತರು ನಮಗೆ ಬೆಂಬಲವನ್ನು ತಮ್ಮ ಉಪಸ್ಥಿತಿಯ ಮೂಲಕ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ನಮಗೆ ಮಾಧ್ಯಮದವರ ಸಹಕಾರವನ್ನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾರೆ. ಯಾರ ಮುಖ್ಯ ಅತಿಥಿಗಳಾಗಿದ್ದಾರೆ? ಕನ್ನಡೇತರ ಮತ್ತು ಶಾಸ್ತ್ರೀಯ ಅದ್ರ ಜೊತೆಗೆ ಮುಖ್ಯ ವೇದಿಕೆಯಲ್ಲಿ ಹಲವಾರು ಕನ್ನಡ ಸಾಹಿತ್ಯ ಮತ್ತು ಕನ್ನಡ ನಾಡಿಗೆ ಸಂಬಂಧಿಸಿದ ಕೆಲವು ಮುಖ್ಯ ವಿಷಯಗಳನ್ನು ತೆಗೆದುಕೊಂಡು ಅದರ ಬಗ್ಗೆ ರಿಜಿಸ್ಟ್ರೇಷನ್ ಇವತ್ತಿನಿಂದ ಸ್ಟಾರ್ಟ್ ಆಗ್ತಾ ಇದೆ. ಇದಕ್ಕೆ ರಿಜಿಸ್ಟ್ರೇಷನ್ಗೆ 300 ರೂಪಾಯಿ. ನಾವು ಅದರಲ್ಲಿ 2 ದಿನದ ಊಟ ಮತ್ತು ಅದಕ್ಕೆ ಬೇಕಾದ ಎಲ್ಲ ಅವರಿಗೆ ಮಾಡಿಕೊಡುವಂಥ ವ್ಯವಸ್ಥೆಗೋಸ್ಕರ 300 ರೂಪಾಯಿನ ನಾವು ಚಾರ್ಜ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಇದರಲ್ಲಿ ಭಾಗವಹಿಸುವ ಎಲ್ಲ ಸಾಹಿತಿಗಳಿಗೆ ನಾವು ವಸತಿ ಸೌಲಭ್ಯವನ್ನು TADA ಜೊತೆಗೆ ಕೊಡ್ತಾ ಇದ್ದೀವಿ. ವೆಬ್ಸೈಟಲ್ಲಿ ಸಮಾಜಮುಖಿ ವೆಬ್ಸೈಟಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಇವತ್ತಿಂದ ಮಾಡ್ಕೊಳ್ಳಿ. ಸಮಾಜಮುಖಿ.com ಅಲ್ಲಿ ಇದರ ಆನ್ಲೈನ್ ರಿಜಿಸ್ಟ್ರೇಷನ್ ಇವತ್ತಿಂದ ಮಾಡ್ಕೊಳ್ಳಿ. ಓಕೆ.